ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವ್ಯಾಕರಣಾಂಶವನ್ನು ಮುಂದುವರಿಸೋಣ. ಈಗಾಗಲೇ ನಾವು ಪ್ರಾರಂಭ ಮಾಡಿರುವ ವ್ಯಾಕರಣಾಂಶ ಯಾವುದು ಅನ್ನೋದು ನಿಮಗೆ ಈಗಾಗಲೇ ಕಾಣ್ತಾ ಇದೆ. ನಾಮಪದಗಳು ಮಕ್ಕಳೇ. ನಾಮಪದ ಪ್ರಕರಣವನ್ನು ಪ್ರಾರಂಭ ಮಾಡಿದ್ದೀವಿ. ಬಹಳ ಮುಖ್ಯವಾಗಿರುವಂತಹ ವ್ಯಾಕರಣಾಂಶ. ಹಿಂದಿನ ವಿಡಿಯೋದಲ್ಲಿ ಅಥವಾ ತರಗತಿಯಲ್ಲಿ ನಾವು ನಾಮಪದ ಎಂದರೇನು ಅನ್ನೋದ್ರ ಬಗ್ಗೆ ಉದಾಹರಣೆಯ ಸಮೇತ ತಿಳಿದಿದ್ವಿ ಮಕ್ಕಳೇ. ಈ ದಿನದ ತರಗತಿಯಲ್ಲಿ ನಾಮಪದದ ಮುಂದಿನ ವಿಷಯಕ್ಕೆ ತೆರಳೋಣ. ಅದರಲ್ಲೂ ಬಹಳ ಮುಖ್ಯವಾಗಿರುವಂತಹ ಅಂಶ ಯಾವುದು ಅಂತ ಹೇಳಿದ್ರೆ ನಾಮ ಪ್ರಕೃತಿ. ಗಮನ ಇರಲಿ ಮಕ್ಕಳೇ, ಯಾವುದು? ನಾಮ ಪ್ರಕೃತಿ. ಆ ಒಂದು ಅಂಶದ ಬಗ್ಗೆ ತಿಳಿಯುತ್ತಾ ನಾಮಪದದಲ್ಲಿ ಎಷ್ಟು ವಿಧಗಳು ಬರ್ತವೆ ಅನ್ನೋದನ್ನು ಕೂಡ ಪಟ್ಟಿಯ ಸಮೇತ ನಾವು ನೋಡ್ತಾ ಬರೋಣ ಅನ್ನೋ ಮಾತನ್ನ ಹೇಳ್ತಾ ನಾಮ ಪ್ರಕೃತಿಯ ವಿಷಯಕ್ಕೆ ನೇರವಾಗಿ ಬರ್ತಾ ಇದ್ದೀನಿ. ಏನು ನಾಮ ಪ್ರಕೃತಿ ಎಂದರೆ? ಇಲ್ಲಿ ಕಣ್ಣಿಗೆ ಕಾಣ್ತಾ ಇದೆ ಮಕ್ಕಳೇ, ಗಮನ ಕೊಡಿ. ನಾನು ಈಗಾಗಲೇ ಮೊದಲೇ ಬರೆದಿದ್ದೀನಿ. ನಾಮ ಪ್ರಕೃತಿ ನಾಮಪದದಲ್ಲಿ ಬರುವಂತಹ ಅತಿ ಮುಖ್ಯವಾದ ಅಂಶ ಮಕ್ಕಳೇ, ವಿಷಯ ಯಾವುದು? ನಾಮ ಪ್ರಕೃತಿ. ನಾಮ ಪ್ರಕೃತಿ ಅಂದರೆ ಏನು ಅನ್ನೋದಕ್ಕೆ ಅಲ್ಲಿ ಸರಳವಾಗಿರ್ತಕ್ಕಂತಹ ವ್ಯಾಖ್ಯಾನ ಇದೆ. ಗಮನಿಸಿ ಎಲ್ಲರೂ ಕೂಡ. ನಾಮಪದದ ಮೂಲ ರೂಪಕ್ಕೆ ನಾಮ ಪ್ರಕೃತಿ ಎಂದು ಹೆಸರು. ಏನಂತ ಕರೀತಾರೆ? ನಾಮಪದದ ಮೂಲ ರೂಪಕ್ಕೆ ಮಕ್ಕಳೇ ಗಮನ ಕೊಡಿ. ನಮ್ಮ ಭಾಷೆಯಲ್ಲಿ ನಾಮಪದಗಳು ಬೇಕಾದಷ್ಟಿದ್ದಾವೆ. ಈಗಾಗಲೇ ನಿಮಗೆ ನಾಮಪದ ಅಂದ್ರೇನು ಗೊತ್ತಾಗಿದೆ. ಏನು ಹೇಳಿ? ನಾಮಪದ ಅಂದ್ರೆ ಹೆಸರನ್ನ ಸೂಚಿಸುವ ಪದವೇ ಏನಾಗಿದೆ? ನಾಮಪದವಾಗಿದೆ. ಯಾರ ಹೆಸರು ಅಂತ ಹೇಳಿದ್ರೆ ಅದನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ವ್ಯಕ್ತಿ, ವಸ್ತು, ಪ್ರಾಣಿ, ಪಕ್ಷಿ ಹಾಗೂ ಸ್ಥಳಗಳ ಹೆಸರನ್ನ ಸೂಚಿಸುವ ಪದಗಳೇ ನಾಮಪದಗಳಾಗಿದ್ದಾವೆ ಅನ್ನೋದು ನಿಮಗೀಗಾಗಲೇ ತಿಳಿದಿದೆ. ಹಾಗಾದ್ರೆ ಅಂತಹ ಪ್ರತಿಯೊಂದು ನಾಮಪದಕ್ಕೂ ಕೂಡ ಒಂದು ಮೂಲ ರೂಪ ಇರುತ್ತೆ. ಆ ನಾಮಪದದ ಮೂಲ ರೂಪಕ್ಕೆ ನಾವು ಏನಂತ ಕರೆದಿದ್ದೀವಿ ಅಂತ ಹೇಳಿದ್ರೆ ನಾಮ ಪ್ರಕೃತಿ ಅಂತ ಹೇಳಿ ಕರೆದಿದ್ದೀವಿ. ಅದನ್ನು ನಾನಿಲ್ಲಿ ನಿಮಗೆ ಉದಾಹರಣೆಯ ಸಮೇತ ತೋರಿಸ್ತೀನಂತೆ. ಅದಕ್ಕೂ ಮುಂಚೆ ನಾಮ ಪ್ರಕೃತಿಯ ಬಗ್ಗೆ ಇಲ್ಲಿ ಇನ್ನೊಂದಿಷ್ಟು ವಿಷಯ ಇದೆ ಮಕ್ಕಳೇ, ಗಮನ ಕೊಡಿ. ಇಲ್ಲಿದೆ ನೋಡಿ. ನಾಮ ಪ್ರಕೃತಿ ಅಂದ್ರೇನು ಅನ್ನುವುದರ ಅರ್ಥವನ್ನ ನಮಗೆ ಇಲ್ಲಿರುವ ಸಾಲುಗಳು ತಿಳಿಸಿಕೊಡ್ತವೆ. ಅದು ಏನು? ಸರಿಯಾಗಿ ಗಮನ ಕೊಟ್ಟು ನೋಡಿ. ಇದು ಕ್ರಿಯೆ ಅಲ್ಲದ್ದು. ಕ್ರಿಯೆ ಅಂದ್ರೆ ಗೊತ್ತಿದೆ ನಿಮಗೆ, ಕೆಲಸ. ಕ್ರಿಯೆ ಅಂದ್ರೆ ಏನು? ಕೆಲಸ. ನಾಮ ಪ್ರಕೃತಿಯ ಪದ ಕ್ರಿಯೆ ಅಲ್ಲದ್ದು. ಕ್ರಿಯೆ ಅಲ್ಲದ್ದು ಅಂದ್ರೆ ಕೆಲಸವನ್ನ ಸೂಚಿಸುವ ಪದವಾಗಿರುವುದಿಲ್ಲ. ಅದು ಕ್ರಿಯಾಪದವಾಗಿರುವುದಿಲ್ಲ. ಯಾವುದು? ನಾಮ ಪ್ರಕೃತಿ ಕ್ರಿಯೆ ಅಲ್ಲದ್ದು ಒಂದು. ಇನ್ನೊಂದೇನು? ವಿಭಕ್ತಿ ಪ್ರತ್ಯಯ ರಹಿತವಾದದ್ದು. ರಹಿತ ಅಂದ್ರೆ ಹೊಂದದೇ ಇರುವುದು. ಏನನ್ನ ಹೊಂದದೇ ಇರುವುದು ಅಂತ ಹೇಳಿದ್ರೆ ವಿಭಕ್ತಿ ಪ್ರತ್ಯಯಗಳನ್ನ ಹೊಂದದೇ ಇರುವಂತಹ ರೂಪ. ವಿಭಕ್ತಿ ಪ್ರತ್ಯಯ ರಹಿತವಾದದ್ದು ಯಾವುದು? ನಾಮ ಪ್ರಕೃತಿ. ಇನ್ನೊಂದು ಪಾಯಿಂಟ್ ಏನು? ಅರ್ಥವನ್ನ ಒಳಗೊಂಡಿದ್ದು. ಏನನ್ನ ಒಳಗೊಂಡಿರ್ತತಿ ನಾಮ ಪ್ರಕೃತಿಯ ಪದ? ಅರ್ಥವನ್ನ ಒಳಗೊಂಡಿದ್ದು ನಾಮ ಪ್ರಕೃತಿ ಎಂದೆನಿಸಿದೆ. ಈ ಮೂರು ಅಂಶಗಳು ನಮಗೆ ನಾಮ ಪ್ರಕೃತಿಯ ಪದ ಅಂದ್ರೆ ಏನು ಅನ್ನೋದು ತೋರಿಸಿಕೊಡುತ್ತೆ ಮಕ್ಕಳೇ. ಈಗ ಅದನ್ನೇ ನಿಮಗೆ ನಾನು ಇಲ್ಲಿ ಉದಾಹರಣೆಯ ಒಂದು ಕೋಷ್ಟಕವನ್ನ ತಯಾರಿಸಿದ್ದೀನಿ, ಬರೆದಿದ್ದೀನಿ. ಅದ್ರ ಮೂಲಕ ನಾಮ ಪ್ರಕೃತಿಯ ಪದಗಳು ಹೇಗಿರ್ತವೆ ಅನ್ನೋದನ್ನ ನಿಮಗೆ ಸರಳವಾಗಿ ತಿಳಿಸಿಕೊಡ್ತೀನಿ ಮಕ್ಕಳೇ. ಈ ಕಡೆ ಗಮನ ಕೊಡಿ. ಇಲ್ಲಿ ನೋಡಿ, ಮೊದಲು ನಾನು ನಾಮ ಪ್ರಕೃತಿ ಪದಗಳನ್ನ ಬರೆಯೋದಕ್ಕೆ ಬರೆದಿದ್ದೀನಿ. ಅದರ ನಂತರದಲ್ಲಿ ವಿಭಕ್ತಿ ಪ್ರತ್ಯಯ ಅಂತ ಬರೆದಿದ್ದೀನಿ. ಕೊನೆಯಲ್ಲಿ ನಾಮಪದ ಬರೆದಿದ್ದೀನಿ. ಈಗ ನಾವು ತಿಳಿತಾ ಇರೋದು ನಾಮ ಪ್ರಕೃತಿಯ ಬಗ್ಗೆ. ಹಂಗೆ ಅದು ಹೇಗಿರುತ್ತೆ ಅನ್ನೋದನ್ನ ಹೇಳ್ತೀನಿ, ಗಮನ ಕೊಡಿ. ಇಲ್ಲಿ ನೋಡಿ, ಒಂದು ಪದವನ್ನ ಬರಿತೀನಿ ನಾನು.
ಯಾವ ಪದವನ್ನ ಬರೀತೀನಿ ಅಂತ ಹೇಳಿದ್ರೆ ರಮೇಶ ಒಬ್ಬ ವ್ಯಕ್ತಿಯ ಹೆಸರು. ಇದು ಹೌದಲ್ವಾ ಮಕ್ಕಳೇ? ವ್ಯಕ್ತಿಯ ಹೆಸರನ್ನು ಸೂಚಿಸುವ ಪದವಾಗಿದೆ, ಹಾಗಾಗಿ ಇದು ನಾಮಪದ. ಆದ್ರೆ ಇಲ್ಲಿ ಗಮನ ಕೊಡಿ, ರಮೇಶ ಅನ್ನುವ ಪದ ಎಂತಹ ಪದವಾಗಿದೆ ಅಂತ ಹೇಳಿದ್ರೆ ನಾಮ ಪ್ರಕೃತಿಯ ಪದವಾಗಿದೆ. ನಾಮ ಪ್ರಕೃತಿಯ ಪದ ಅಂದ್ರೆ ಇಲ್ಲಿ ಹೇಳಿದೆ ನಾನು, ಇದು ಕ್ರಿಯೆ ಅಲ್ಲದ್ದು. ಏನು? ಕ್ರಿಯೆ ಅಲ್ಲದ್ದು. ನೀವೀಗ ರಮೇಶ ಅನ್ನೋ ಪದವನ್ನ ಗಮನಿಸಿ ಮನಸ್ಸಿನಲ್ಲಿ ಆಲೋಚನೆ ಮಾಡಿ, ರಮೇಶ ಅನ್ನೋ ಪದದ ಹೆಸರನ್ನ ಕೇಳಿದಾಗ ನೀವು ಇದು ಏನಾದರೂ ಕೆಲಸವನ್ನ ಸೂಚಿಸುವ ಪದವಾಗಿ ನಿಮಗೆ ಆಲೋಚನೆಗೆ ಬರುತ್ತಾ, ಗಮನಕ್ಕೆ ಬರುತ್ತಾ? ಬರಲ್ಲ. ಹಾಗಾಗಿ ನಾಮ ಪ್ರಕೃತಿಯ ಪದ ಎಂಥದ್ದಾಗಿರ್ತತಿ, ಅದು ಎಂಥದ್ದಾಗಿರೋದಿಲ್ಲ. ಅದು ಕ್ರಿಯೆ ಅಲ್ಲದ್ದು, ಕೆಲಸವನ್ನ ಸೂಚಿಸುವ ಪದವಾಗಿರುವುದಿಲ್ಲ, ಕ್ರಿಯೆ ಅಲ್ಲದ್ದು. ಇನ್ನೊಂದೇನಿದೆ ಮುಂದಿನ ಪದ, ವಿಭಕ್ತಿ ಪ್ರತ್ಯಯ ರಹಿತವಾದದ್ದು. ಈ ಪದವನ್ನ ಗಮನಿಸಿ ಮಕ್ಕಳೇ, ರಮೇಶ ಅನ್ನೋ ಪದದ ಮುಂದೆ ನಾವು ಯಾವುದಾದ್ರೂ ಪ್ರತ್ಯಯಗಳನ್ನ ಸೇರಿಸಿದೀವ? ಅದರಲ್ಲೂ ವಿಶೇಷವಾಗಿ ವಿಭಕ್ತಿ ಪ್ರತ್ಯಯಗಳನ್ನೇನಾದರೂ ನಾವು ಸೇರಿಸಿದೀವ? ಈಗ ಇಲ್ಲಿ ಸದ್ಯಕ್ಕೆ ನೋಡ್ತಿರುವಾಗ ಮುಂದೆ ಸೇರಿಸೋದಕ್ಕೆ ನಾನು ಬರೆದಿದ್ದೀನಿ ವಿಭಕ್ತಿ ಪ್ರತ್ಯಯಗಳನ್ನ. ಇಲ್ಲಿ ರಮೇಶ ಅನ್ನೋ ಪದವನ್ನು ಮಾತ್ರ ಗಮನಿಸಿ, ಯಾವುದಾದ್ರೂ ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸಿದಿನ ನಾನು? ಸೇರಿಸಿಲ್ಲ. ಅದಕ್ಕೆ ನಾಮ ಪ್ರಕೃತಿಯ ಪದ ಹೇಗಿರ್ತತಿ ಅಂದ್ರೆ, ಅಥವಾ ನಾಮ ಪ್ರಕೃತಿಯ ಪದವನ್ನ ನಾವು ಹೇಗೆ ಗುರುತಿಸೋದಕ್ಕೆ ಸುಲಭ ಅಂತ ಹೇಳಿದ್ರೆ, ನಾಮ ಪ್ರಕೃತಿಯ ಪದಕ್ಕೆ ವಿಭಕ್ತಿ ಪ್ರತ್ಯಯಗಳು ಸೇರಿರುವುದಿಲ್ಲ. ರಹಿತವಾದದ್ದು ಅಂದ್ರೆ ಹೊಂದದೇ ಇರುವುದು. ಅರ್ಥ ಮಾಡಿಕೊಳ್ಳಕತ್ತಿದ್ದೀರಿ? ನೋಡಿ, ಯಾವುದೇ ವಿಭಕ್ತಿ ಪ್ರತ್ಯಯಗಳು ಈ ರಮೇಶ ಅನ್ನೋ ಪದಕ್ಕೆ ನಾವಿನ್ನೂ ಸೇರಿಸಿಲ್ಲ. ಅದು ಒಂದು ಅಂಶ. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಏನದು? ನಾಮ ಪ್ರಕೃತಿಯ ಲಕ್ಷಣ ಅರ್ಥವನ್ನ ಒಳಗೊಂಡಿದ್ದು. ಏನು? ಅರ್ಥವನ್ನ ಒಳಗೊಂಡಿರ್ತತಿ. ರಮೇಶ ಅನ್ನೋ ಪದಕ್ಕೊಂದು ಅರ್ಥ ಐತೋ ಇಲ್ವಾ? ಹೌದು, ವ್ಯಕ್ತಿಯನ್ನ ಗುರುತಿಸೋದಕ್ಕೆ ಇಡುವಂತಹ ಅದೊಂದು ಅಂಕಿತ ನಾಮಪದಗಳಲ್ಲಿ ಬರ್ತದೆ ಮಕ್ಕಳ. ಮುಂದೆ ಹೇಳ್ತೀನಿ ನಾನು. ರಮೇಶ ಅನ್ನೋ ಪದಕ್ಕೆ ಅರ್ಥ ಇದೆ. ಇನ್ನೊಂದೆರಡು ಉದಾಹರಣೆಗಳನ್ನ ಇದರ ಜೊತೆಯಲ್ಲೇ ಕೊಟ್ಟು ಬಿಡ್ತೀನಿ ನಾನು. ಗಮನ ಕೊಡಿ ಮಕ್ಕಳು. ಇನ್ನೂ ಒಂದೆರಡು ಪದಗಳನ್ನ ಬರೀತೀನಿ ನಾನು ನಾಮ ಪ್ರಕೃತಿಯ ಪದಗಳಿಗೆ. ನೋಡಿ, ಈಗ ಮನೆ, ಮನೆ ಅನ್ನೋದೊಂದು ನಾಮ ಪ್ರಕೃತಿಯ ಪದ ಬರ್ತಿದ್ದೀನಿ ಮಕ್ಕಳಿಗೆ. ಈಗ ನೀವೇ ಹೇಳಿ, ಮನೆ ಅನ್ನೋ ಪದಕ್ಕೆ ಅರ್ಥವಿದೆಯೋ ಇಲ್ವೋ? ಅರ್ಥ ಇದೆ ತಾನೆ? ಚೆನ್ನಾಗಿ ನೆನಪಿಡಿ, ನಾಮ ಪ್ರಕೃತಿಯ ಪದಕ್ಕೆ ಅರ್ಥ ಇರುತ್ತದೆ. ಇಲ್ಲಿ ಹೇಳಿದೆ ನೋಡಿ, ಅರ್ಥವನ್ನ ಒಳಗೊಂಡಿದ್ದು ನಾಮ ಪ್ರಕೃತಿ ಎಂದೆನಿಸಿದೆ. ಇನ್ನು ಒಂದು ಕೊನೆಯದಾಗಿರುವಂತಹ ಪದ ಬರಿತೀನಿ ನೋಡಿ ಮಕ್ಕಳೇ. ಇಲ್ಲಿ ಏನ್ ಬರದೆ ಹೇಳಿ? ನದಿ, ಬೆಟ್ಟ, ಪರ್ವತ, ಏನ್ ಬೇಕಾದ್ರೂ ಆಗಬಹುದು. ಸಿಂಹ ಅಥವಾ ಸ್ಥಳದ ಹೆಸರುಗಳು, ಬೆಂಗಳೂರು, ಏನ್ ಬೇಕಾದ್ರೂ ಪದಗಳನ್ನ ನಾವು ತಗೋಬಹುದು. ಇಲ್ಲಿ ತೆಗೆದುಕೊಂಡಿರುವ ಈ ತರದ ಪದಗಳೇನಿದಾವೆ, ರಮೇಶ, ಮನೆ, ನದಿ, ಅಥವಾ ಸ್ತ್ರೀಲಿಂಗ ರೂಪದ ಪದಗಳು ಕೂಡ ಆಗಿರಬಹುದು. ಸೀತಾ, ಸುಮ, ರಾಧಾ ಅನ್ನೋ ಹೆಸರುಗಳು ಕೂಡ ಯಾವುದರ ಅಡಿಯಲ್ಲಿ ಬರ್ತವೆ ಅಂತ ಹೇಳಿದ್ರೆ ನಾಮ ಪ್ರಕೃತಿಗಳಾಗಿರ್ತವೆ ಅವು. ಅಂದ್ರೆ ನಾಮಪದದ ಮೂಲ ರೂಪಕ್ಕೆ ನಾವು ನಾಮ ಪ್ರಕೃತಿ ಅಂತೀವಿ. ಆ ನಾಮ ಪ್ರಕೃತಿಯ ಪದ ಏನಾಗಿರ್ತತಿ ಅಂತ ಹೇಳಿದ್ರೆ ಅದು ಕ್ರಿಯೆ ಅಲ್ಲದ ಪದವಾಗಿರುತ್ತೆ. ಜೊತೆಗೆ ವಿಭಕ್ತಿ ಪ್ರತ್ಯಯ ರಹಿತವಾಗಿರುತ್ತೆ. ಯಾವುದೇ ವಿಭಕ್ತಿ ಪ್ರತ್ಯಯಗಳು ಸೇರಿರೋದಿಲ್ಲ. ಆದರೆ ಅರ್ಥವನ್ನ ಒಳಗೊಂಡಿರ್ತಕ್ಕಂತಹ ಪದವಾಗಿ ಅದು ನಾಮ ಪ್ರಕೃತಿ ಎಂದೆನಿಸಿಕೊಳ್ತತಿ. ಈಗ ಮಕ್ಕಳೇ ಇಲ್ಲಿ ಗಮನಿಸಿ ನೋಡಿ, ಒಂದು ವಿಶೇಷವಾಗಿರೋ ವಿಷಯ ಇದೆ. ಇಂತಹ ನಾಮ ಪ್ರಕೃತಿಯ ಪದಗಳ ಜೊತೆಗೆ ಇಲ್ಲಿ ಏನ್ ನೋಡ್ತದಿರಲ್ಲ, ರಮೇಶ, ಮನೆ, ನದಿ, ಇವೆಲ್ಲ ಎಂತಹ ಪದಗಳಾಗಿದ್ದಾವೆ? ನಾಮ ಪ್ರಕೃತಿಯ ಪದಗಳಾಗಿದ್ದಾವೆ. ಇವುಗಳ ಜೊತೆಗೆ ಏನು ಸೇರಿ ಅಂತ ಹೇಳಿದ್ರೆ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದಗಳು ಆಗ್ತವೆ. ಪೂರ್ಣ ಪ್ರಮಾಣದ ನಾಮಪದಗಳು ಉಂಟಾಗ್ತವೆ. ಇದು ನೀವು ತುಂಬಾ ಚೆನ್ನಾಗಿ ನೆನಪಿಟ್ಕೋಬೇಕು. ನೇರವಾಗಿ ನೀವು ಕೇಳ್ಬೋದು, ಸರ್ ಇವು ನಾಮಪದಗಳಲ್ವಾ, ಮತ್ತೆ ಹೆಸರನ್ನ ಸೂಚಿಸುವ ಪದಗಳಲ್ವಾ ಅಂತ ನೀವು ಕೇಳ್ಬೋದು ಪ್ರಶ್ನೆಯನ್ನ. ಹೌದು, ರಮೇಶ ಅನ್ನೋದು ಹೆಸರನ್ನು ಸೂಚಿಸುವ ಪದನೇ, ಮನೆ ಅನ್ನೋದು ಹೆಸರನ್ನು ಸೂಚಿಸುವ ಪದನೇ, ಹಾಗೇನೆ ನದಿ ಅನ್ನೋದು ಕೂಡ ಹೆಸರನ್ನು ಸೂಚಿಸುವ ಪದನೇ,
ಆದರೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಈ ಎಲ್ಲಾ ಪದಗಳಿಗೂ ನಾವು ಇನ್ನೂ ಏನನ್ನ ಸೇರ್ಪಡೆ ಮಾಡಿಲ್ಲ, ಏನನ್ನ ಸೇರಿಸಿಲ್ಲ ಅಂತ ಹೇಳಿದ್ರೆ ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸಿಲ್ಲ. ನಾವು ಅರ್ಥಪೂರ್ಣ ವಾಕ್ಯಗಳನ್ನ ರಚಿಸಬೇಕಾದ್ರೆ, ವಾಕ್ಯ ಪರಿಪೂರ್ಣ ಅರ್ಥವನ್ನ ಕೊಡಬೇಕು ಅಂತ ಹೇಳಿದ್ರೆ ನಾಮಪದದ ಮೂಲ ರೂಪವಾಗಿರ್ತಕ್ಕಂತಹ ಇಂತಹ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸೋದು ತುಂಬಾ ಅವಶ್ಯಕ. ನಾಮ ಪ್ರಕೃತಿಯ ಜೊತೆಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಅವು ನಾಮಪದಗಳು ಅಂಥೇಳಿ ಆವಾಗ ಕರೆಸಿಕೊಳ್ತವೆ. ಇದು ನಿಮಗೆ ನೆನಪಲ್ಲಿ ಇಟ್ಕೋಬೇಕಾಗಿರುವಂಥದ್ದು. ಈಗ ನೋಡಿ, ನಾನು ಆ ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸ್ತೀನಿ. ನಿಮಗೆ ಈಗಾಗಲೇ ವಿಭಕ್ತಿ ಪ್ರತ್ಯಯಗಳು ಗೊತ್ತಿದೆ. ಹಿಂದಿನ ವಿಡಿಯೋಗಳಲ್ಲಿ ನಾವಾಗಲೇ ಆ ವ್ಯಾಕರಣಾಂಶವನ್ನ ಮುಗಿಸಿದ್ದೀವಿ. ಈಗ ನಾನು ಯಾವುದಾದ್ರೂ ವಿಭಕ್ತಿ ಪ್ರತ್ಯಯಗಳನ್ನ ಇವುಗಳಿಗೆ ನಾನು ಸೇರಿಸ್ತಾ ಹೋಗ್ತೀನಿ. ನೋಡಿ, ಈಗ ರಮೇಶ ಮೊದಲನೇ ನಾಮ ಪ್ರಕೃತಿಯ ಪದ ಏನಿದೆ, ರಮೇಶ ಅನ್ನೋದಿದೆ. ಇದಕ್ಕೆ ನಾನು ಪ್ರಥಮ ವಿಭಕ್ತಿ ಪ್ರತ್ಯಯ ಊ ಸೇರಿಸಿದ್ರೆ, ಗಮನ ಕೊಡಕತ್ತೀರಿ, ಪ್ರಥಮ ವಿಭಕ್ತಿಯ ಪ್ರತ್ಯಯ ತಾನೇ ಊ, ಪ್ರಥಮ ಊ ಸೇರಿಸಿದ್ರೆ ಪದ ರಚನೆ ಏನಾಗುತ್ತೆ? ಕೊನೆಯಲ್ಲಿ ರಮೇಶನು, ಹೌದಲ್ವಾ? ಏನಾಗುತ್ತೆ ಪದ? ರಮೇಶನು. ಆವಾಗ ಅದು ನಾಮಪದವಾಗುತ್ತೆ. ನಾಮಪದದ ಮೂಲ ರೂಪ ಇದ್ದ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸಿದ ಮೇಲೆ ಅದು ನಾಮಪದದ ರೂಪವನ್ನ ಪಡ್ಕೊಳ್ತತಿ. ಹಾಗೇನೆ ನೆಕ್ಸ್ಟ್ ಮುಂದಿನ ಪದಕ್ಕೆ ಹೋಗೋಣ. ಮನೆ ಅನ್ನೋದಿದೆ. ನಾನು ಇದಕ್ಕೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಗೆ, ಯಾವ್ದು ಬೇಕಾದರೂ ಸೇರಿಸಬಹುದು. 7 ವಿಭಕ್ತಿ ಪ್ರತ್ಯಯಗಳು ಕನ್ನಡದಲ್ಲಿದ್ದಾವೆ. ನಾನು ಚತುರ್ಥಿ ವಿಭಕ್ತಿಯ ಗೆ ಪ್ರತ್ಯಯವನ್ನ ಸೇರಿಸಿದೆ. ಅದನ್ನ ಸೇರಿಸಿದಾಗ ಆ ಪದ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಗೆ. ಗಮನಿಸ್ತದಿರಿ, ಏನಾಗುತ್ತೆ? ಮನೆಗೆ. ರಮೇಶನು ಮನೆಗೆ ಹೋಗುತ್ತಾನೆ ಅಲ್ವಾ? ರಮೇಶನು ಮನೆಗೆ ಹೋಗುತ್ತಾನೆ. ನೋಡಿ, ಒಂದು ವಾಕ್ಯವನ್ನ ಅರ್ಥಪೂರ್ಣವಾಗಿ ಬರೀಬೇಕಾದ್ರೆ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ವಿಭಕ್ತಿ ಪ್ರತ್ಯಯಗಳು. ಕನ್ನಡ ವ್ಯಾಕರಣಾಂಶದಲ್ಲಿ ಇವು ಅತಿ ಮುಖ್ಯ. ಯಾವುವು? ವಿಭಕ್ತಿ ಪ್ರತ್ಯಯಗಳು. ನಾವು ಅವುಗಳನ್ನ ಯಾವುದರ ಜೊತೆಗೆ ಸೇರಿಸ್ತೀವಿ ಅಂತ ಹೇಳಿದ್ರೆ ನಾಮ ಪ್ರಕೃತಿ ಅನ್ನುವಂತಹ ಇಂತಹ ಪದಗಳ ಮುಂದೆ ಅವುಗಳನ್ನ ಸೇರಿಸ್ತೀವಿ. ಅವು ಸೇರಿದಾಗ ನಮಗೆ ಪೂರ್ಣವಾದ ನಾಮಪದಗಳ ರಚನೆ ಆಗುವುದು ಕಂಡು ಬರ್ತದೆ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಇನ್ನು ಕೊನೆಯದಾಗಿ ನದಿ ಅನ್ನೋದಿದೆ. ಇದಕ್ಕೆ ಚತುರ್ಥಿ ವಿಭಕ್ತಿ ಪ್ರತ್ಯಯನೋ ಅಥವಾ ಸಪ್ತಮಿ ವಿಭಕ್ತಿ ಪ್ರತ್ಯಯನೋ ಯಾವುದು ಬೇಕಾದರೂ ಸೇರಿಸ್ಕೊಳ್ಳಿ, ತಪ್ಪಿಲ್ಲ. ನಾನು ಸಪ್ತಮಿ ವಿಭಕ್ತಿ ಪ್ರತ್ಯಯ ಸೇರಿಸಿದ್ದೇನೆ. ಸಪ್ತಮಿದೇನು? ಅಲ್ಲಿ. ನದಿ ಅನ್ನೋ ನಾಮ ಪ್ರಕೃತಿಯ ಜೊತೆಗೆ ಅಲ್ಲಿ ಅನ್ನೋದು ಸೇರಿದಾಗ ಮುಂದೆ ರಚನೆಯಾಗುವ ಪದವೇನು? ನಿಮಗೆ ಸರಳವಾಗಿ ಅದಾಗಲೇ ವಿಭಕ್ತಿ ಪ್ರತ್ಯಯಗಳಲ್ಲಿ ಗೊತ್ತಾಗ್ಬಿಟ್ಟಿರ್ತತಿ. ನೀವೆಲ್ಲರೂ ಕೂಡ ಗುರುತಿಸ್ತೀರಿ, ಹೇಳೋದಕ್ಕೆ ಪ್ರಯತ್ನ ಪಡ್ತೀರಿ. ಸರಳವಾಗಿದೆ. ಏನಾಯ್ತು ಪದ? ನದಿಯಲ್ಲಿ. ಏನಾಯ್ತು? ನದಿಯಲ್ಲಿ. ಅಥವಾ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು ಸೇರಿಸಿದರೆ ನದಿಯನ್ನು ಆಗೋದು ಗೊತ್ತಿದೆ. ಈಗ ನೋಡಿ ಮಕ್ಕಳೇ, ರಮೇಶ, ಮನೆ, ನದಿ ಕೇವಲ ಇಷ್ಟೇ ಅದರ ರೂಪ ಇದ್ರೆ ಅದು ನಾಮ ಪ್ರಕೃತಿಯ ಪದ. ಇದಕ್ಕೆ ನಾವು ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸಿ ರಮೇಶನು ಮನೆಗೆ, ನದಿಯಲ್ಲಿ ಅನ್ನೋ ರೀತಿಯಲ್ಲಿ ಪದಗಳು ನಿರ್ಮಾಣ ಆದವು, ರಚನೆ ಆದವು ಅಂತ ಹೇಳಿದ್ರೆ ಅವು ನಾಮಪದಗಳು ಅಂಥೇಳಿ ಕರೆಸ್ಕೊಳ್ತದೆ. ಈಗ ನಿಮಗೆ ಈ ಮೊದಲನೇ ಸಾಲಿನ ಅರ್ಥ ಹೇಳ್ತೀನಿ, ಗಮನ ಕೊಡಿ ಮಕ್ಕಳೇ. ನಾಮಪದದ ಮೂಲ ರೂಪ ಅಂತ ಹೇಳಿದ್ರೆ ಒಂದು ನಾಮಪದ ಅದರ ಮೂಲ ಸ್ವರೂಪ ಎಂಥದ್ದು, ಅದರ ಮೂಲ ರೂಪ ಎಂಥದ್ದು. ಮೂಲ ರೂಪ ಹೆಸರು ಹೇಳ್ದತ್ ನೋಡಿ, ಮೂಲ ರೂಪ. ಅದೇನು ವ್ಯಕ್ತಿನ, ಅದೇನು ವಸ್ತುನ, ಅಥವಾ ಅದೇನು ಸ್ಥಳನ, ಅಥವಾ ಅದೇನು ಪ್ರದೇಶನ, ಅದೇನು ಪ್ರಾಣಿನ, ಪಕ್ಷಿನ ಅನ್ನೋದನ್ನ ತಿಳಿಸುವಂಥದ್ದು. ನಾಮಪದದ ಮೂಲ ರೂಪ ನಾಮ ಪ್ರಕೃತಿ ಅಂತ ಹೇಳಿ ಕರಿತೀವಿ. ಮೂಲ ರೂಪ ನಾಮಪದದ ಒಂದು ಮೂಲ ಸ್ವಭಾವ ಎಂಥದ್ದು, ಅದರ ಮೂಲ ರೂಪ ಎಂಥದ್ದು ಅನ್ನೋದನ್ನೇ ನಾವು ನಾಮ ಪ್ರಕೃತಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅದಕ್ಕೆ ನಾಮಪದ ಅಂದ್ರೆ ಏನು ಹೇಳಿದೀವಿ ನಾವು? ಹೆಸರನ್ನು ಸೂಚಿಸುವ ಪದಗಳೇ ನಾಮಪದಗಳು. ಅದರಲ್ಲೂ ವ್ಯಕ್ತಿ, ವಸ್ತು, ಪ್ರಾಣಿ, ಪಕ್ಷಿ, ಸ್ಥಳ ಅಂತ ಹೇಳಿದೀವಿ. ನೋಡಿ, ರಮೇಶ ಅನ್ನೋದು ವ್ಯಕ್ತಿಯ ಹೆಸರು, ಮೂಲ ರೂಪ.
ಇಲ್ಲಿ ಮನೆ ಅಂತ ತಗೊಂಡ್ರೆ ವಸ್ತು ಅನ್ನುವ ಅರ್ಥ ಬರುತ್ತೆ. ನದಿ ಅಂತ ತಗೊಂಡ್ರೆ ಅದು ಸ್ಥಳ ಆಗಿರಬಹುದು, ಅಥವಾ ಅದು ಪ್ರದೇಶ ಆಗಿರ್ಬೋದು, ಅಥವಾ ಪ್ರಕೃತಿಯ ಒಂದು ಭಾಗ ಆಗಿರಬಹುದು ಅಲ್ವಾ. ಮೂಲ ರೂಪ ಅಂದ್ರೆ ಅದರ ನಾಮಪದದ ಮೂಲ ಸ್ವಭಾವ ಎಂಥದ್ದು ಅದನ್ನ ತಿಳಿಸ್ತಕ್ಕಂತಹ ಪದಕ್ಕೆ ನಾವು ನಾಮ ಪ್ರಕೃತಿ ಅಂತ ಹೇಳಿ ಕರೀತಾ ಹೋಗ್ತೀವಿ ಮಕ್ಕಳೇ. ಇಂತಹ ನಾಮ ಪ್ರಕೃತಿಯ ಒಂದು ಲಕ್ಷಣವನ್ನ ನಾವು ಈ ರೀತಿಯ 3 ಪದಗಳಲ್ಲಿ ಬಹಳ ಸರಳವಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಒಂದು, ಏನು ನಾಮ ಪ್ರಕೃತಿಯ ಲಕ್ಷಣ? ಕ್ರಿಯೆ ಅಲ್ಲದ್ದು, ಕೆಲಸವನ್ನು ಸೂಚಿಸ್ತಕ್ಕಂತಹ ಪದ ಅದಾಗಿರೋದಿಲ್ಲ, ಕ್ರಿಯೆ ಅಲ್ಲದ್ದು. ಇನ್ನೊಂದು, ವಿಭಕ್ತಿ ಪ್ರತ್ಯಯ ರಹಿತವಾಗಿರುತ್ತೆ. ನೋಡಿ, ಈ ಪದಗಳನ್ನು ನೋಡಿದಾಗ ಇವುಗಳಿಗೆ ಯಾವುದೇ ವಿಭಕ್ತಿ ಪ್ರತ್ಯಯನ ನಾವು ಇನ್ನು ಸೇರಿಸಿಲ್ಲ, ಮುಂದೆ ಸೇರಿಸಿದೀವಿ. ವಿಭಕ್ತಿ ಪ್ರತ್ಯಯ ರಹಿತವಾಗಿರ್ತಕ್ಕಂಥದ್ದೇ ನಾಮ ಪ್ರಕೃತಿ. ಇನ್ನ ಅರ್ಥವನ್ನ ಒಳಗೊಂಡಿದ್ದು. ನೋಡಿ, ಇವೆಲ್ಲ ಪದಗಳಿಗೂ ಅರ್ಥ ಅದವೋ ಇಲ್ವೋ? ರಮೇಶ ಅನ್ನೋ ಪದಕ್ಕೆ ಅರ್ಥ ಇದೆ, ಮನೆ ಅನ್ನೋ ಪದಕ್ಕೆ ಅರ್ಥ ಇದೆ, ನದಿ ಅನ್ನೋ ಪದಕ್ಕೆ ಅರ್ಥ ಇದೆ. ಅದಕ್ಕೆ ಅರ್ಥವನ್ನ ಒಳಗೊಂಡಿದ್ದು ಅದು ಏನನ್ನಿಸ್ಕೊಂಡಿದೆ? ನಾಮ ಪ್ರಕೃತಿ ಅಂತ ಹೇಳಿ ಕರೆಸಿಕೊಂಡಿದೆ. ಇದು ನಿಮಗೆ ವಿಷಯ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ನಾಮ ಪ್ರಕೃತಿಯ ಜೊತೆಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಏನು ರಚನೆ ಆಗ್ತವೆ ಅಂತ ಹೇಳಿದ್ರೆ ಪೂರ್ಣ ಪ್ರಮಾಣದ ನಾಮಪದಗಳು ನಮಗೆ ಸಿಗುತ್ತವೆ, ರಚನೆ ಆಗ್ತವೆ ಅನ್ನೋದು ವಿಷಯ ಮಕ್ಕಳೇ. ನಾವು ನಾಮ ಪ್ರಕೃತಿಯ ಬಗ್ಗೆ ತಿಳ್ಕೊಂಡ್ವಿ. ಈಗ ಇಂತಹ ನಾಮಪದಕ್ಕೆ ಸಂಬಂಧಪಟ್ಟಂತೆನೆ ಅದರ ಮುಖ್ಯ ವಿಧಗಳಿಗೆ ನಾವು ಹೋಗೋಣ. ಮೊದಲೇ ಹೇಳ್ತೀನಿ ಮಕ್ಕಳೇ, ನೆನಪಿರಲಿ, ನಾಮಪದಗಳಲ್ಲಿ ಒಂದಿಷ್ಟು ಹಲವಾರು ಮುಖ್ಯ ವಿಧಗಳನ್ನು ಮಾಡಿದ್ದಾರೆ. ಆದರೆ ನಾನು 10ನೇ ತರಗತಿವರೆಗಿನ ಮಕ್ಕಳ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆನೆ ಬರುವ ವಿಧಗಳನ್ನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಹಲವು ವಿಧಗಳಿದ್ರೂ ಕೂಡ ನಾವು ಸಹಜವಾಗಿ ನಾಮಪದಗಳಲ್ಲಿ ಗುರುತಿಸ್ತಕ್ಕಂಥದ್ದು 8 ಮುಖ್ಯ ವಿಧಗಳನ್ನು. ಇದನ್ನು ನೀವು ನೆನಪಿಟ್ಕೋಬೇಕು. ಎಷ್ಟು ವಿಧಗಳು? 8 ವಿಧಗಳು. ಅವು ಯಾವ್ಯಾವು ಅನ್ನೋದನ್ನ ನಾನಿಲ್ಲಿ ನಿಮಗೆ ಪಟ್ಟಿಯ ಮೂಲಕ ತೋರಿಸ್ತಾ ಹೋಗ್ತೀನಿ. ಗಮನ ಕೊಡಿ. ಮುಖ್ಯ ಅದರ ವಿಧದ ಹೆಸರನ್ನು ಬರಿತಾ ಹೋಗೋಣ. ಏನದು ಅಂತ ಹೇಳಿದ್ರೆ ನಾಮಪದದ ವಿಧಗಳು. ಆ ವಿಧಗಳು ಯಾವ್ಯಾವು ಅನ್ನೋದನ್ನ ನಾವು ಮೊದಲು ಪಟ್ಟಿ ಮಾಡಿಕೊಳ್ಳೋಣ ಮಕ್ಕಳೇ. ಪಟ್ಟಿ ಮಾಡಿಕೊಂಡು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣಂತೆ. ಅರ್ಥ ಆಗ್ತಿದೆಯಲ್ಲ? ಒಟ್ಟು ನಾಮಪದದ ವಿಧಗಳಲ್ಲಿ ಎಷ್ಟು ಅಂದ್ರೆ ಪ್ರಮುಖವಾಗಿ 8 ವಿಧಗಳನ್ನ ನಿಮ್ಮ ಅಭ್ಯಾಸಕ್ಕೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೆಯ ವಿಧ ಯಾವುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದೀನಿ ಮಕ್ಕಳೇ, ಗಮನ ಕೊಡಿ. ವಸ್ತುವಾಚಕ. ಮೊದಲನೇದು ಯಾವುದು? ವಸ್ತುವಾಚಕ. ನಾಮಪದದ ಮೊದಲನೇ ವಿಧ ಮಕ್ಕಳೇ. ಇದರಲ್ಲಿ ಮತ್ತೆ 3 ಪ್ರಮುಖವಾದ ಉಪವಿಧಗಳು ಬರ್ತಾ ಹೋಗ್ತವೆ. ವಸ್ತುವಾಚಕದಲ್ಲಿ ಮತ್ತೆ 3 ವಿಧಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಅವು ಯಾವ್ಯಾವು ಅನ್ನೋದನ್ನ ನಾನು ನಿಮಗೆ ಇಲ್ಲೇ ತೋರಿಸಿಕೊಡ್ತೀನಿ. ಗಮನ ಕೊಡಿ. ಒಂದನೇದು ಹೆಸರು ಕೇಳಿರ್ತೀರಿ ನೀವು, ರೂಢನಾಮ ಅಲ್ವಾ? ಎರಡನೇದು ಅಂಕಿತ ನಾಮ. ಹಾಗೆ ಮೂರನೇದಾಗಿರ್ತಕ್ಕಂಥದ್ದು ಅನ್ವರ್ಥಕ ನಾಮ ಅಥವಾ ಅನ್ವರ್ಥನಾಮ ಅಂಥೇಳಿ ಕರೀತಾ ಹೋಗ್ತಾರೆ. ಇವು 3 ವಿಧಗಳು ಮಕ್ಕಳೇ. ಮೊದಲನೆಯ ವಿಧವಾಗಿರ್ತಕ್ಕಂತಹ ವಸ್ತುವಾಚಕದಲ್ಲಿ ನಾಮಪದದ ಮೊದಲನೇ ವಿಧ, ಅದರಲ್ಲಿ ಈ 3 ವಿಧಗಳನ್ನು ನಾವು ಮತ್ತೆ ಕಾಣ್ತೀವಿ. ಒಂದನೇದು ರೂಢನಾಮ, ಎರಡನೇದು ಅಂಕಿತ ನಾಮ, ಮೂರನೇದು ಅನ್ವರ್ಥಕ ನಾಮ ಅಂತ ಹೇಳಿ 3 ಉಪವಿಧಗಳು ಬರ್ತಾ ಹೋಗ್ತವೆ. ಇದಾದ ಮೇಲೆ ಮತ್ತೆ ಮುಖ್ಯ ವಿಧಗಳಿಗೆ ಹೋಗ್ತೀನಿ. ನಾಮಪದದ ಎರಡನೆಯ ವಿಧ ಯಾವುದು ಬರ್ತತಿ ಅಂತ ಹೇಳಿದ್ರೆ ಗುಣವಾಚಕ. ಎರಡನೇದು ಯಾವುದು? ಗುಣವಾಚಕ. ಮೂರನೇದು ಸಂಖ್ಯಾವಾಚಕ. ಮೂರನೇದು ಸಂಖ್ಯಾವಾಚಕ. ನಾಲ್ಕನೇದು ಮಕ್ಕಳೇ, ಇದೇ ಹೆಸರಿನ ತರದಲ್ಲೇ ಮತ್ತೊಂದು ಬರುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಸಂಖ್ಯೇಯ ವಾಚಕ.
ಇದಾದ ಮೇಲೆ 5ನೇದು ಭಾವನಾಮ. 5ನೇದು ಭಾವನಾಮ. 6ನೇದು ಪರಿಮಾಣ ವಾಚಕ. 6ನೇದು ಮಕ್ಕಳೇ ಪರಿಮಾಣ ವಾಚಕ. 7ನೇದು ದಿಗ್ವಾಚಕ. 7ನೇದು ದಿಗ್ವಾಚಕ. ಕೊನೆಯದಾಗಿ 8ನೇದು ಸರ್ವನಾಮ. 8ನೇದು ಯಾವುದು ಅಂತ ಹೇಳಿದ್ರೆ ಸರ್ವನಾಮ. ಸರಿಯಾಗಿ ಗಮನಿಸಿ ಮಕ್ಕಳೇ, ಸರಿಯಾಗಿ ತಿಳ್ಕೊಳ್ಳಿ ಮಕ್ಕಳೇ. ನಾಮಪದದಲ್ಲಿ ಬರುವಂತಹ ಮುಖ್ಯ ವಿಧಗಳು ಈಗ ನಿಮ್ಮ ಕಣ್ಮುಂದೆ ಯಾವ್ಯಾವು ಅಂತ ಹೇಳಿದ್ರೆ, ಮೊದಲನೇದು ವಸ್ತುವಾಚಕ. ಈ ವಸ್ತುವಾಚಕದಲ್ಲಿ ಮತ್ತೆ ಮುಖ್ಯ 3 ವಿಧಗಳು ಬರ್ತಾ ಹೋಗ್ತವೆ. 1ನೇದು ರೂಢನಾಮ, 2ನೇದು ಅಂಕಿತನಾಮ, 3ನೇದು ಅನ್ವರ್ಥನಾಮ ಅಥವಾ ಅನ್ವರ್ಥಕ ನಾಮ ಅಂತ ಹೇಳಿ 3 ವಿಧಗಳು ನಾವು ಮೊದಲನೇ ವಿಧದಲ್ಲಿ ಕಾಣ್ತಾ ಹೋಗ್ತೀವಿ. ಅದಾದ್ಮೇಲೆ 2ನೇದು ಗುಣವಾಚಕ, ನಾಮಪದದ 2ನೇ ವಿಧ. 3ನೇದು ಸಂಖ್ಯಾವಾಚಕ. 4ನೇದು ಸಂಖ್ಯೇಯ ವಾಚಕ. ಇವೆರಡು ವಿಧಗಳನ್ನ ಹೆಸರುಗಳನ್ನ ನೋಡ್ತಾ ಇದ್ರೆ ಒಂದೇ ತರ ಅನ್ಸುತ್ತೆ ಮಕ್ಕಳೇ, ನೋಡ್ತಾ ಇರಬೇಕಾದ್ರೆ ಅಲ್ವಾ. ನೋಡಿ, ಸಂಖ್ಯಾವಾಚಕ, ಸಂಖ್ಯೇಯ ವಾಚಕ. ಆದ್ರೆ ಇವೆರಡರ ಮಧ್ಯೆ ವ್ಯತ್ಯಾಸ ಇದೆ. ಅದನ್ನು ನಾನು ಅಲ್ಲಿ ಬಂದಾಗ ಹೇಳ್ತಾ ಹೋಗ್ತೀನಿ. ಇನ್ನು 5ನೇ ವಿಧ ಭಾವನಾಮ, 6ನೇದು ಪರಿಮಾಣವಾಚಕ, 7ನೇದು ದಿಗ್ವಾಚಕ, 8ನೇದು ಸರ್ವನಾಮ. ಒಟ್ಟು ಮಕ್ಕಳೇ 10ನೇ ತರಗತಿಯಲ್ಲಿ ಓದುವಂತಹ ಮಕ್ಕಳಿಗೆ ನಿಮ್ಮ ಪಠ್ಯಕ್ರಮದಲ್ಲಿ ನಾಮಪದಗಳಲ್ಲಿ ಬರುವಂತಹ ವಿಧಗಳನ್ನ, ಇಷ್ಟು ವಿಧಗಳನ್ನ ಅಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಹಾಗಾಗಿ ಆ 8 ವಿಧಗಳು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಅತಿ ಮುಖ್ಯ. ಅವನ್ನ ನಾವು ಒಂದೊಂದಾಗಿ ನೋಡ್ತಾ ಬರೋಣಂತೆ. ಇದರಲ್ಲಿ ಮತ್ತೆ ಬೇರೆ ಬೇರೆ ವಿಧಗಳು ಬರ್ತವೆ, ಪ್ರಕಾರವಾಚಕ, ಹಾಗೆ ಹೀಗೆ ಹಲವಾರು ವಿಧಗಳನ್ನ ಮಾಡ್ತಾ ಹೋಗಿದ್ದಾರೆ. ಅವುಗಳ ಅಭ್ಯಾಸ ನಿಮಗೆ ಬೇಡ. ನಿಮ್ಮ ಅಭ್ಯಾಸಕ್ಕೆ ಈ 8 ವಿಧಗಳನ್ನ ಇರೋದ್ರಿಂದ ಮುಂದಿನ ತರಗತಿಯಲ್ಲಿ ಅಥವಾ ಮುಂದಿನ ವಿಡಿಯೋದಲ್ಲಿ ಒಂದೊಂದೇ ನಾಮಪದದ ವಿಧಗಳನ್ನ ನಾವು ತೆಗೆದುಕೊಂಡು ಅವು ಹೇಗೆ ಏನು ಅನ್ನೋದನ್ನ ಉದಾಹರಣೆಯ ಸಮೇತ ನಾವು ನೋಡ್ತಾ ಹೋಗೋಣ ಮಕ್ಕಳೇ. ಇಷ್ಟನ್ನ ಹೇಳ್ತಾ ನಾನು ಈ ತರಗತಿಯನ್ನ ಮುಗಿಸುವ ಹಂತಕ್ಕೆ ಬಂದಿದ್ದೀನಿ. ಈ ತರಗತಿಯಲ್ಲಿ ನೀವು ತಿಳಿದುಕೊಂಡಿದ್ದು ಏನು ಅನ್ನೋದು ಸ್ಪಷ್ಟವಾಗಿದೆ. ಒಂದು, ನಾಮಪದದ ಮೂಲ ರೂಪವಾಗಿರತಕ್ಕಂತಹ ನಾಮ ಪ್ರಕೃತಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡಿದ್ದೀರಿ. ನಾಮ ಪ್ರಕೃತಿಯ ಬಗ್ಗೆ ಉದಾಹರಣೆಗಳನ್ನು ಕೂಡ ನೋಡಿದಿರಿ. ಹಾಗೇನೆ ನಾಮಪದದಲ್ಲಿ ಬರುವಂತಹ ವಿಧಗಳು ಯಾವುವು, ಎಷ್ಟಿದಾವೆ ಅನ್ನೋದರ ಪಟ್ಟಿಯನ್ನ ನೀವಿಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದು. ಮುಂದಿನ ವಿಡಿಯೋದಲ್ಲಿ ಮಕ್ಕಳೇ ಆ ನಾಮಪದದ ವಿಧಗಳನ್ನ ಒಂದೊಂದಾಗೆ ತೆಗೆದುಕೊಂಡು ಉದಾಹರಣೆಯ ಸಮೇತ ಅದನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಅಂತ ಮಾತನ್ನ ಹೇಳ್ತಾ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ AGMV ಕನ್ನಡ ಚಾನಲ್ ಅನ್ನ ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ. ಪಾಠದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ಸ್ಗಳ ಮೂಲಕ ತಿಳಿಸಿ. ಹಾಗೇನೆ ಕೊನೆಯ ಕಳಕಳಿಯ ವಿನಂತಿ, ಇದನ್ನ ಓದುವ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅನ್ನೋದೇ ನನ್ನ ಒಂದು ಮನವಿ. ಇಷ್ಟನ್ನ ಹೇಳ್ತಾ ಆ ವಿಧಗಳೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.